ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಆಲ್ ರೈಟ್, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ಅಲೆಮಾರಿಗಳು. ಎತ್ತದ ನಡಿ. ಓ ಜೀವನ್, ಫೋತಿಲಾ ಪಾಸ್ ರೋಡು ನಡಿ. $16,300 ಸ್ಕ್ವೇರ್ ಫೀಟ್ ಹೈಟು. ಹಾಂ, ಸಾರಿ, ಫೀಟು ಏನು? ಹಾಂ, ಓಕೆ ಫೀಟ್ ಅಂತೆ, ಅದು ಸ್ಕ್ವೇರ್ ಫೀಟ್ ಅಲ್ಲ. ಏನು ಮಾಡೋದು, ನಾವು ಲಿಖಿತ ಅಷ್ಟು ಓದಿಲ್ಲ. ಹಾಂ, ಒಂದು ಕಡೆ ಸ್ಮೂತು, ಒಂದು ಕಡೆ ಹಾರ್ಡು. ಆಮೇಲೆ ಕೆಲವೊಂದು ಕಡೆ ಜಂಕ್ಷನ್ಸಲ್ಲಿ ಫುಲ್ ಸ್ಟ್ರಕ್ಕಾಗ್ಬಿಡ್ತೀವಿ. ಯಾವ ಕಡೆ ಹೋಗೋದು ಅಂತಲೇ ಗೊತ್ತಾಗಲ್ಲ, ಆ ಥರ ಟ್ರಿಕ್ಕಿ ಇದೆ. ಅವಾಗ ಎಲ್ಲ ಒಟ್ಟಿಗೆ ಇರಬೇಕು. ನಾವು ಹೆಂಗೆ ಲೀಡ್ ಮಾಡ್ತೀವಿ ಅಂತ ಹಂಗೆ ಬರಬೇಕು. ಇವ್ರು ಹಂಗಲ್ಲ, ನಮಗೆ ಬರೋದೇ ಇಲ್ಲ. ಹೋದರೆ ಫುಲ್ ಜೋರಾಗಿ ಹೋಗ್ಬಿಡ್ತಾರೆ, ಇಲ್ಲ ಫುಲ್ ಹಿಂದೆ ಉಳ್ಕೊಬಿಡ್ತಾರೆ. ಆ ಥರ ಬಾಳು. ಹೈಯರ್ ದ ಹಿಲ್, ಸ್ಟ್ರಾಂಗರ್ ದ ವಿಲ್. ಓ ಎಸ್, ಗೋಯಿಂಗ್ ವಿತ್ ಅ ಫುಲ್ ಸ್ಟ್ರಾಂಗರ್ ವಿಲ್. ನೋಡೋಣ, ಗೊತ್ತಿಲ್ಲ. 52 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ಫಸ್ಟು ಫೋತಿಲಾ ಪಾಸ್ ಕವರ್ ಮಾಡಿಕೊಂಡು ಫೋತಿಲಾ ಪಾಸ್ ಕಂಪ್ಲೀಟ್ ಮಾಡಿ ನಾವು ಅಲ್ಲಿಂದ ನೆಕ್ಸ್ಟು ಚಿಲ್ಸುಮೆ ಅಂತ ಒಂದು ಬ್ರಿಡ್ಜ್ ಬರುತ್ತೆ, ಅಲ್ಲಿಂದ ನಾವು ನೆಕ್ಸ್ಟು ಇಂಡಿಯಾಗ ಆ ಟ್ರ್ಯಾಕಲ್ಲಿ ಬರ್ಕೊಂಡು. ಓ ಯಪ್ಪ, ಆಲ್ಮೋಸ್ಟು ನಾವು ಸುಮಾರು ಹೈಟ್ ಬಂದುಬಿಟ್ಟಿದ್ವಿ. ಗಾಡಿ ಎಕ್ಸೈಡ್ ಫುಲ್ ಕೊಟ್ಟಿದ್ದೀನಿ, ಸೆಕೆಂಡ್ ಗೇರಲ್ಲಿದೆ, ಫುಲ್ಲು ಹೈಟ್ ಬಂದುಬಿಟ್ಟಿದ್ವಿ. ಬಾಯಿ ಮೂಗೆಲ್ಲ ಫುಲ್ ಡ್ರೈ ಆಗೋಯ್ತು. ಚಾರ್ಜ್ ಫುಲ್ ಹೋಗ್ಬಿಡಿದೆ. ಹತ್ತು ಗಾಡಿ ಫುಲ್ಲು ಹೀಟಾಗಿದೆ, ಆದರೂ ಹೋಗ್ತಾಯಿಲ್ಲ. ಸೊ ಯಪ್ಪ ದೇವ್ರೆ, ಸಖತ್ ಎಕ್ಸ್ಟ್ರೀಮ್ ಕೋಲ್ಡ್ ಇದೆ. ಎಕ್ಸ್ಟ್ರೀಮ್ ಟು ಕೋಲ್ಡ್ ಇದೆ. ಗಾಡಿ ಯಾವ ಗಾಡಿನೂ ಫುಲ್ಲೇ ಹೊಡಿತಾಯಿಲ್ಲ. ಗೋಪುರ ಆಫ್ ಆಗೋಯ್ತು. ನಮಗೆ ಮೆಮೊರೀಸ್, ವೀಡಿಯೋಸ್ ಇಂಪಾರ್ಟೆಂಟು. ಅದಕ್ಕೋಸ್ಕರ ಎದ್ದು ಇವಾಗ ಗೋಪುರಗೆ ಕ್ರ್ಯಾಕ್ ಮಾಡಿಕೊಂಡೆ, ಗೋಪುರಗೆ ಪವರ್ ಮ್ಯಾಕ್ನ. ಯಪ್ಪ ಏನು ಡಿಫಿಕಲ್ಟಿ ಗುರು, ಕೈಗಳೆಲ್ಲ ಫುಲ್ ನಂಬಾಗೋಯ್ತು. ಯಾವ ಗಾಡಿನೂ ಪಿಕಪ್ಪೇ ಕೊಡ್ತಾಯಿಲ್ಲ. ನಂದು KTM 390, ಒಂದು ಎಕ್ಸ್ಪಲ್ಸು 200, ಒಂದು ಟ್ರಯಂಫು, ಒಂದು 411 ಹಿಮಾಲಯನು. ಫೋತಿಲಾ ಪಾಸ್, ಓಹೋ ಗುರು ಕ್ರೇಜಿ. ಗಾಡಿಗಳಂತೂ ಫುಲ್ಲೇ ಹೊಡಿತಾಯಿಲ್ಲ. ಸೆಕೆಂಡ್ ಗೇರ್ ಹಾಕಿದ್ದೀನಿ, ಫಸ್ಟ್ ಗೇರ್ ಹಾಕಿದ್ದೀನಿ, ಓ ತಳ್ತಾ ಇದೆ ಗಾಡಿ, ಎಲ್ಲ ಗಾಡಿಗಳೂ. ಇವಾಗ ನಾನು ಗೋಪುರ ಕ್ರ್ಯಾಕ್ ಮಾಡ್ಕೊಬೇಕು. ಇದು ಆ ಪವರ್ ಬ್ಯಾಂಕ್ ಮಾಡ್ಕೊಂಡು ಸ್ಟಾಪ್ ಮಾಡಿದೆ. ಇವರೆಲ್ಲ ಮುಂದೆ ಹೋದರು, ಪರವಾಗಿಲ್ಲ, ಹೋಗಿ ಕಳಿಸ್ಬಿಟ್ಟೆ ನಾನು ನಿಖಿತ ಇಬ್ಬರೇ ಇದ್ದೀವಿ. ಹಿಂದೆಗಡೆ ಜೀವನ ಎಲ್ಲಿದ್ದಾನೋ ಗೊತ್ತಿಲ್ಲ, ಫುಲ್ಲು ಹಿಂದಿದ್ದಾನೆ ಆ್ಯಪ್ನಲ್ಲಿ. ನಮಗೆ ಈ ಮೆಮೊರೀಸ್ ತುಂಬ ಇಂಪಾರ್ಟೆಂಟು, ಅದಕ್ಕೋಸ್ಕರ ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್. ಪಾಪ ನಿಖಿತಾಗಂತೂ ಒಂಥರ ಒಂಥರ ಫಸ್ಟ್ ಟೈಮ್ ಇನ್ ಲೈಫ್ ಆಗ್ತಲ್ಲ ಅವ್ರ ಕೈಲೂ. ಹೆವಿ ಹಿಂಸೆ. ಶಿ ಈಸ್ ಆಲ್ಸೋ ಫೈಂಡಿಂಗ್ ವೆರಿ ಡಿಫಿಕಲ್ಟಿ. ಅಲ್ಲಿ ನಿಂತ್ಕೊಂಡೆ ಮೂರು ಜನ. ಸೊ ಇವಾಗ ಮ್ಯಾನೇಜಬಲ್, ಬಟ್ ಫುಲ್ಲಪ್ ಕೊಡ್ತಾಯಿಲ್ಲ ಗಾಡಿ, ಫುಲ್ಲು ಲ್ಯಾಗು. ಸೆಕೆಂಡ್ ಗೇರ್ ಹಾಕಿದ್ರು ಇಳಿತಾ ಇಲ್ಲ, ಫಸ್ಟ್ ಗೇರಲ್ಲೇ ಹುಯ್ ಅಂತ ಇದೆ ಗಾಡಿ. ಅವ್ರ ಗಾಡಿನೂ ಅಷ್ಟೇ, ನಮ್ಮ ಗಾಡಿನೂ ಅಷ್ಟೇ, ಯಾವ ಗಾಡಿಗಳು ಹಿಡಿತಲ್ಲ. ಅಷ್ಟು ಕ್ರೇಜಿಯಾಗಿದೆ. ಬ್ಯೂಟಿ ನೋಡಿ ಆ ಗೋಲ್ಡ್ ಬ್ರಿಡ್ಜ್ಗೆ. ಯಪ್ಪ ಇರೋದೇ ಮೇನ್ ಇಂಪಾರ್ಟೆಂಟ್ ಇದೆ. ಒಟ್ಟಿಗೆ ಇದ್ದಷ್ಟು ಸೇಫ್ ಆಗಿರ್ತೀವಿ ಒಬ್ರಿಗೊಬ್ರೆ.
ಕ್ರೇಜಿ ನೋಡಿ. ಇವೆಲ್ಲ ತುಂಬ ಇಂಪಾರ್ಟೆಂಟು ಮಜಾ ಮಾಡೋದಕ್ಕೆ. ಒನ್ಸ್ ಇನ್ ಲೈಫ್ ಟೈಮ್ ಮೆಮೊರೀಸು, ಒನ್ಸ್ ಇನ್ ಲೈಫ್ ಟೈಮ್ ರೈಡ್ ಇವೆಲ್ಲ. ಬಿಕಾಸ್ ನಾವೇನು ಸೌತ್ ಇಂಡಿಯಾ, ಅಲ್ಲೆಲ್ಲೋ ಕೆಳಗಡೆ. ಇಲ್ಲಿಗೆ ಬರಬೇಕು ನಾರ್ತ್ ಇಂಡಿಯಾಗೆ ಅಂದರೆ ಸುಮಾರು ದೂರ ಕಿಲೋಮೀಟ್ರ್, 1000 ಕಿಲೋಮೀಟ್ರ್ ಬರಬೇಕು ನಾವು. 1000 ಕಿಲೋಮೀಟ್ರ್ ಬಂದು ರೈಡ್ ಮಾಡಬೇಕು. ಮತ್ತು ಡೆಲ್ಲಿ, ರಾಜಸ್ಥಾನ, ಗುಜರಾತು ಹೋದ್ರೆ ಪರವಾಗಿಲ್ಲ, ಎಲ್ಲರೂ ಪರವಾಗಿಲ್ಲ. ನಾವೆಲ್ಲಿ ಡೆಲ್ಲಿ ಲಾಂಗ್ ನಮಗೆ. ಸೊ ಬಂದಾಗ ಆಲ್ಫನ್ ಫುಲ್ ಕೋಲ್ಡ್ ಹೊಡಿತಿದೆ ಬ್ರೀಸು. ಸೆಂಟ್ರಲ್ಲಿ ಕಲ್ಲುಗಳು ಅಡ್ಡ ಹಾಕ್ಬಿಟ್ಟವ್ರೆ. ಎಲ್ಲ ಕುಸ್ತೋಗಿದೆ. ಗುಲಾಬಿ ಗುಲಾಬಿ ಆ ಕಡೆಯಿಂದ ನಾವೆಲ್ಲಿ ಸ್ಟೇ ಇದ್ವಿ ಆಂಧ್ರಲ್ಲಿ, ಅಲ್ಲಿಂದ ನಾವು ಬೆಟ್ಟ ಹತ್ತಿ ಫುಲ್ ಎಕ್ಸ್ಟ್ರೀಮು ಸ್ನೋ ಮಲ್ಕ ಕರುಸಲೆಲ್ಲ ಇದು ಮಾಡಿ ಇವಾಗ ಮತ್ತೆ ಇಳಿತಾರದು ನಾವು ಆ ಇನ್ನೊಂದು ಕಡೆಯಿಂದ ಬೆಟ್ಟ. ಯಪ್ಪ ಹಾಲಿವುಡ್ಗೆ ಗಾಡಿ ಅಂತೂ ಎಳಿತಾನೆ ಇಲ್ಲ, ಫುಲ್ಲು ಎಳಿತಿದೆ. ಲಾಗ್ ಎಕ್ಸ್ಟ್ರಾ ಫುಲ್ ಕಟ್ಬಿಟ್ಟಿದ್ದೀನಿ, ಆದರೂ ಹೋಗ್ತಾ ಇಲ್ಲ. ಆದರೂ ಒಳ್ಳೆ ಮಜಾ, ಒಳ್ಳೆ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ಮಾತ್ರ. ನಮ್ಮ ಇವೆಲ್ಲ ನೋಡಿದ್ರೆ ಏನೋ ಮನು ಇವೆಲ್ಲ ಅಂತ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದೆ ನಾನೆಲ್ಲ. ಸೊ ನೋಡಿ ಈ ಕಡೆ ಬಂದ್ಬಿಟ್ಟು ಫೊತಿಲಾ ಪಾಸ್ ರೋಡ್ ಬಂದ್ಬಿಟ್ಟು ಇಲ್ಲೊಂದು ಡಿವಿಷನ್ ಇದೆ. ಹಿಂಗೆ ಸ್ಟ್ರೈಟಾಗಿ ಹೋದರೆ ಇಲ್ಲಿಂದ ಚಿಲ್ಸುಮೆ ಅಂತ ಏನೋ ಬರುತ್ತೆ, ಒಂದು ಬ್ರಿಡ್ಜ್ ಬರುತ್ತೆ. ಅಲ್ಲಿಂದ ಫುಲ್ ಆಫ್ ರೋಡು ಮೌಂಟೇನ್ಸ್ ಮಧ್ಯೆನೇ ಹೋಗಬೇಕು. ಸೊ ಇಲ್ಲಿಂದ 23 ಕಿಲೋಮೀಟ್ರ್ ಒಂದೇ ರೋಡು. ಜೀವನು ಮತ್ತು ಪರಮೇಶ್ ಅಂತ ಇದೆಯಲ್ಲ, ಅವ್ರಿಗೆ ಗೊತ್ತಿಲ್ಲ. ವಾಕಿಟಾಕಿ ರೇಂಜ್ ಬಂದ್ಬಿಟ್ಟು 7 ಕಿಲೋಮೀಟ್ರ್ ಇದೆ, ಸಿಗ್ತಾಯಿಲ್ಲ ಅವ್ರ ರೇಂಜ್ಗೆ. ಇನ್ನು ತುಂಬ ದೂರ ಇದ್ದಾರೆ. ಇಲ್ಲಿ ತುಂಬ ವಿಂಡ್ರ್ ಇರೋದ್ರಿಂದ ನಾವಿಲ್ಲಿ ತುಂಬ ತಿನ್ನೋದು ಕಷ್ಟ. ಅದಕ್ಕೆ ಒಬ್ರಿಗೆ ಇಲ್ಲಿ ಗಿರ ಕೇಳಿಬಿಟ್ಟು ಎಲ್ಲ ಹೊರಡೋಣ ಅಂತ. ಎಲ್ಲ ಇದ್ದು ಟೈಮ್ ನೋಡಿ, ಟೈಮ್ ವೇಸ್ಟೇ ಇವೆಲ್ಲ. ಒಟ್ಟಿಗೆ ಇದ್ದರೆ ಟೈಮ್ ವೇಸ್ಟ್ ಆಗೋಲ್ಲ. ನಾವು ನಿಂತ್ಕೊಂಡು ಕಾಯಬೇಕಿಲ್ಲಿ. ನೋಡ ಅಲ್ಲೊಂದು ಬೈಕ್ ಬರ್ತಿದೆ, ಇದು ಕೇಳೋದ್ಸಲ ಅವನೇನ ಅಂತ. ಚಿಸುಮ್ಲೆ ಬಂದ್ಬಿಟ್ಟು ನೋಡಿ ಇಲ್ಲಿ ಬೋರ್ಡ್ ಕಾಣಿಸ್ತಿದೆ, ಉಮ್ಲಿಂಗ್ಲಾ ಅಂತ. ಈ ಇದ್ರ ತಗೊಂಡು ಹಿಂಗೆ ಹೋಗ್ಬೇಕು. ಅವ್ರು ನಿಮಗೆ ಕಾಯ್ತಿದ್ರಲ್ಲಿ. ಬರೀ ಒಂದೇ ಗಾಡಿ ತರ ಎರಡು ಇಬ್ರು ಅಲ್ಲಿದ್ರು. ಕನ್ಫ್ಯೂಸ್ ಆಯ್ತಲ್ಲ ಬ್ರೋ, ಇದೇನಾ ರೋಡ್ ಅಂತ. ಆಮೇಲೆ ನಾವು ರೈಟ್ ತಗೊಂಡ್ವಿ. ಶಬಾಷ್. ಹಂಗೆ ಉಳಿಸ್ಕೊಂಡು ಹಾಂ ಸ್ನೋ ಬೀಳ್ತಿದೆ. ಸರ್ ಯಾರು ಹೋಗ್ತೀರಾ? ನೀವು ಹೋಗ್ತೀರಾ ಅವ್ರು ಹೋಗ್ತೀರಾ? 10 ಕಿಲೋಮೀಟ್ರ್ ಸ್ಟ್ರೈಟ್ ಒಂದೇ ರೋಡು. ಹಾಂ ಅಲ್ಲೊಂದು ಡೈವರ್ಷನ್ ಬರುತ್ತೋ ಅಲ್ಲೇ ಇದ್ದಾರೆ. ಸೈಡಿಗೆ ಬಾ. ರೋಡ್ ಕಾಣಿಸ್ತೀರ, ಡೆಪ್ತ್ ಹಾಕೋ ತೋರಿಸ್ತೀವಿ ಅಷ್ಟೇ. ಓ ಯಪ್ಪ, ಮುಂದೆ ಸರಿಯಾಗಿ ಕೋಲ್ಡ್ ಐತೆ. ಆಲ್ರೆಡಿ ಕೈಯೆಲ್ಲ ಫುಲ್ ಫ್ರೀಸ್ ಆಗೋಯ್ತು. ಬಾಡಿ ಫುಲ್ಲು ಬಾಯಿ ಫುಲ್ಲು ಥರ ಆಗೋಯ್ತು. ಶಿವರಿಂಗ್ ಯಪ್ಪ, ಗಾಡಿಗೆ ಹತ್ತಾ ಇಲ್ಲ ಗುರು, ಗಾಡಿ ಹತ್ತಾ ಇಲ್ಲ ಮೇಲೆ. ಎಲ್ಲ ಗಾಡಿದು ಹಿಂಸೆ ಕೊಡ್ತಿದೆ. ಹೈ ಪ್ರೆಷರ್ ಇದೆ ಅಂದರೆ ಆಲ್ರೆಡಿ ಜಾಸ್ತಿ ಆಗಿದೆ.
ಅದು ಯುವರ್ ಹೈಯರ್ ದೆನ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಂತ ತೋರಿಸ್ತಿದೆ. ಗಾಡಿ ಅಂತೂ ಹೆವಿ ಗೋಲ್ಡ್ ಕೊಡ್ತಿದೆ ಪಾಪ ಅವರು. ಹುಮ್ಲಿಂಗ್ಲಾ 19,024 ಸ್ಕ್ವೇರ್ ಫೀಟ್. ಯು ಆರ್ ಹೈಯರ್ ದೆನ್ ಎವರೆಸ್ಟ್ ಬೇಸ್ ಕ್ಯಾಂಪ್. ಗಾಡಿ ಹತ್ತಾ ಇಲ್ಲ ಮೇಲ್ಗಡೆ. ಎಕ್ಸೈಟರ್ ಫುಲ್ ಕೊಟ್ಟಿದ್ದೀನಿ ಆದರೂ ಹೋಗ್ತಾ ಇಲ್ಲ. ಯಪ್ಪ ದೇವ್ರೆ, ಕೈಯೆಲ್ಲ ಫುಲ್ ಫ್ರೀಸ್ ಆಗೋಯ್ತು. ಗೋಪುರ ಅಂತೂ ವರ್ಕೇ ಆಗ್ತಾ ಇಲ್ಲ ಕೆಲವೊಂದು ಕಡೆ, ಅಷ್ಟು ಕೋಲ್ಡ್ ಆಗ್ಬಿಡ್ತು. ಓ ಯಪ್ಪ, ಓ ಓ ಓ ಓ ಓ ಓ ಓ ಓ ಮಮ್ಮಿ, ವಾಚ್ ದಿಸ್, ದಿಸ್ ಇಸ್ ಫಾರ್ ಯು. ಸ್ವರ್ಗ. ಈ ಥರ ಒಂದು ಅಟ್ಮಾಸ್ಫಿಯರಲ್ಲಿ, ಈ ಥರ ಒಂದು ರೋಡ್ಸಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಕೆಳಗಡೆ ಮೇಲ್ಗಡೆ ತಪ್ಪಿರ್ಬೇಕು. ಬೈಕರ್ಸ್, ವಿ ಹ್ಯಾವ್ ಗಾಟ್ ದಟ್ ದಮ್. ಓ ತಡ್ಗೆ ಹಾಕೊಂಡ್ಬಿಟ್ಟಿದ್ದೀನಿ. ಅವರೆಲ್ಲ ಸಿಂಗಲ್ಸು, ನಾನು ಡಬಲ್ಸು. ಹೆಂಗಿರ್ಬೇಕು? ಅವ್ರು ಸಿಂಗಲ್ಸ್ ಒದ್ದಾಡೋ ಕಡೆ ನಾನು ಡಬಲ್ಸ್ ಹಾಕೊಂಡು ಲಗೇಜ್ ಎಲ್ಲ ಲೋಡ್ ಮಾಡ್ಕೊಂಡು ಓಡಿಸ್ತೀನಿ ಗಾಡಿಗಳನ್ನ. ಓ ಭೈರವ, ಹತ್ತ ಭೈರವ, ನಡಿಯೋ ಭೈರವ, ಯಾರಿಗೂ ಏನು ಕಡಿಮೆ ಇಲ್ಲ ನೀನು. ಕ್ರೇಜಿ ಚಿಲ್ಡ್ ಆಗ್ಬಿಟ್ಟಿದೆ. ಸ್ಕೈ ಆಲ್ಮೋಸ್ಟ್ ಮೋಡದಲ್ಲಿದ್ದೀವಿ ನಾವು. ಓಹೋ, ನಡಿ ಮಗ ನಡಿ, ಹತ್ತ ಭೈರವ. ಓ ಅಲ್ಲಿ ನೋಡಿ, ಅಲ್ಲಿ ಹೋಗ್ತಿದೆ ರೋಡು. ನಮ್ಮ ನಿಖಿತಾಗ ಆಲ್ರೆಡಿ ಇವಾಗಲೇ ಆಫು. ಅದನ್ನು ನೋಡ್ಬಿಟ್ಟು ಜೀವನ ಕಾಯ್ದೆ ನೋಡೋಣ, ನಮ್ಗಳು ಕಾಯ್ದೆ ನೋಡೋಕೆ. ಮತ್ತೆ ನಡಿ ನಡಿ ನಡಿ, ಬಾ 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 ಬಾ. ಗಾಡಿ ಅದು ಹಿಡಿತಾ ಇಲ್ಲ ಯಾವ ಗಾಡಿಗಳು. ಅದರಲ್ಲಿ ಕೈ ಬಿಡ್ತಾರೆ, ಫುಲ್ ಫ್ರೀಸು. 100 meters to reach ಹುಮ್ಲಿಂಗ್ಲಾ. ಓ 1000 meters, ಸಾರಿ. ಕ್ರೇಜಿ ಗಾಡಿ. ಓ ಓ ಓ ಓ ನಡಿಯ ನಡಿಯ ನಡಿಯ. ಕೈ ಫುಲ್ಲು ಫ್ರೀಸ್ ಆಗೋಯ್ತು ನನಗೆ. ಯಪ್ಪ, ಒಳ್ಳೆ ಈ ಬಾಗಲ್ ಸಂತೆಯಲ್ಲಿ ಕೈ ಕೊಟ್ಬಿಟ್ರೆ ಹೆಂಗಾಗುತ್ತೆ ಹಂಗಾಗ್ತಿದೆ. ಒಂದೊಂದು ಗಾಡಿಗಳು ಪಾಪ ಪ್ರೆಷರು ಕೋಲ್ಡಲ್ಲಿ, ಎಕ್ಸ್ಟ್ರೀಮ್ ಕೋಲ್ಡು, ಗಾಡಿ ಬಾಡಿ ಎರಡು. ಓಹೋ, ಆಹಾ, ಇವೆಲ್ಲ ಮಾಡ್ತಿರೋದಕ್ಕೆ ನನಗೆ ಸ್ಟ್ಯಾಮಿನಾ ಎನರ್ಜಿ ಕೊಡ್ತಿರೋದು. ಐ ಆಮ್ ಡೈವರ್ಟಿಂಗ್ ಮೈ ಮೈಂಡ್ ಟು ಸಮಥಿಂಗ್ ಎಲ್ಸ್. ಇಟ್ಸ್ ನಾಟ್ ಈಸಿ ಟು ರೈಡ್ ಹಿಯರ್, ದಟ್ ಟು ವಿತ್ ಅ ಪಿಲಿಯನ್. ಕೈಯೆಲ್ಲ ಫುಲ್ ಫ್ರೀಸು. ಆಯ್ತು ಗುರು, ನಡಿ ಗುರು. ಯಪ್ಪ, ಮಜಾ ಮಾಡು ಮಜಾ ಮಾಡು. ಯೋ ಯೋ ಯೋ, ಕಮಾನ್ 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 ಭೈರವ, ಕಮಾನ್. ಇನ್ನು 500 ಮೀಟರ್ ಇದೆ ಅಷ್ಟೇ. ಯು ಆರ್ ಹೈಯರ್ ದನ್ ಬೇಸ್ ಕ್ಯಾಂಪ್. Come on man, you can do it. आराम से. Nikita, are you feeling good? Yes, we have reached Humlingla. We are on top of Humlingla.
ಬ್ಯೂಟಿ. ಇಳಿಯಮ್ಮ. Whoa, beauty! We are on top of, we are higher than Mount Everest. On top, almost ಎಷ್ಟಿದೆ ಗೊತ್ತಾ? ಕೈಯೆಲ್ಲ ಫುಲ್ಲು ಫ್ರೀಸ್ ಆಗೋಗಿದೆ, ಫುಲ್ ದಪ್ಪ ದಪ್ಪ ಆಗಿಬಿಟ್ಟಿದೆ ಫಿಂಗರ್ಸ್ ಎಲ್ಲ, ಆಗ್ತಾಯಿಲ್ಲ ನಮ್ಮ ಕೈಲಿ. ಬಟ್ ಸ್ಟಿಲ್ ಅಲ್ಟಿಮೇಟ್ ವಿ ಮೇಡ್ ಇಟ್. ಒಂದು ಫೋಟೋ ತೆಗಿತೀಯ ಒಂದು ಆಗುತ್ತಾ? ಹರೀಶ್ ಓಕೆ, ಆರ್ ಫೀಲಿಂಗ್ ಗುಡ್? ಬೈಕ್ ಇಲ್ಲ ಇರಲಿ. बैंगलोर कर्नाटका. कर्नाटका. भैया है कर्नाटका से आए हैं आप, कपल हो? या वी आर कपल्स, हस्बैंड एंड वाइफ. वी हैव कम ड्राइविंग फ्रॉम कर्नाटका. मिसेस अलमारी, वेरी गुड. हमारा ट्रैवलर मिस्टर सिंह, बहुत अच्छा लगा आप कपल में ड्राइव कर रहे हो, कितनी दूर से आए हो? यस, वेरी गुड, थैंक यू. ऑल राइट, कम ऑन निकिता. ಆಯ್ತಾ? ಸೊ ಬರ್ಬೇಕಾದ್ರೆ ನಾವು ಕೋಚಿಲ್ಲ ಪಾಸ್ ಮೇಲೆ ಹಿಂಗೆ ಬಂದ್ವಿ. ಇವಾಗ ಲೆಫ್ಟ್ ಅಂತ ತಗೋತೀವಿ, ಯೂಟರ್ನ್ ತಗೋತೀವಿ, ಈ ಕಡೆಯಿಂದ ಹೋಗ್ತೀವಿ ಮುರ್ಬಲ ಟಾಪ್. ಇವಾಗ ಈ ಡಿಫ್ರೆಂಟ್ ರೋಡು. ನೋಡಿರ್ತೀರ ಇನ್ನಿಂಗ್ಲ ಪಾಸ್ ಕವರ್ ಮಾಡಿದ್ದು, ಸಾಕಾಗಿ ಕ್ರೇಜಿದ್ದೀರಿ. ಎಷ್ಟೊತ್ತು ಅಲ್ಲಿ ತುಂಬ ಕಷ್ಟ ಆಗೋಯ್ತು, ಸಫೋಕೇಟು ಹೆವಿಯಾಗಿ ಏನು ಆಕ್ಷನ್ ಮಾಡೋಕ್ಕಾಗ್ತಾಯಿಲ್ಲ, ನಡೆಯೋಕ್ಕಾಗ್ತಾಯಿಲ್ಲ, ಸ್ಟೆಪ್ಸ್ ಆಗ್ತಾಯಿಲ್ಲ. ಹೆಲ್ಮೆಟ್ ಹಾಕ್ಕೊಂಡ್ರೆ ಸಾಕು, ಅಯ್ಯೋ ನಂಗೆ ಇದೊಂದು ಹೆಲ್ಮೆಟ್ ಹಾಕ್ಕೊಂಡ್ರೆ ಸಾಕು, ಫುಲ್ ಹಂಗೆ ಫುಲ್ ಬ್ಲಾಕ್ ಆಗಿಬಿಡುತ್ತೆ. ವಸ್ತು ನೋಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಹಿಂಸೆ ಆಗ್ತಿದೆ. ಏನೋ ಕಷ್ಟಪಟ್ಕೊಂಡು ಫೋಟೋಸ್ ವೀಡಿಯೋಸ್ ತಗೊಂಡ್ರಿ ಹೇಳ್ತೀವಿ, ಟಾಪು ಗೀಪು ಅಂತೆಲ್ಲ ಹೇಳ್ತೀವಿ, ಬಟ್ ನಾಟ್ ಈಸಿ. ಅಲ್ಲಿ ಹೋಗಿ ನಾವು ವೀಡಿಯೋ ಮಾಡೋದು, ಫೋಟೋ ತಗೊಳ್ಳೋದೆಲ್ಲ ಡಿಫಿಕಲ್ಟ್ ಟಾಸ್ಕು ಒಂಥರ. ಬಿಕಾಸ್ ಅಲ್ಲಿ ತುಂಬ ನಿಲ್ಲೋದೇ ಕಷ್ಟ. ಅವನ ಜಿನ ಬಡಿಯ ಸ್ವಲ್ಪ ಸೈಡ್ಗೆ ಹೇಳ್ಬಿಡೋಣ. ಆ್ಯಕ್ಚುಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಹಿಂಗೆ ಹೋದ್ರೆ ಇದು ಆನ್ಲೇ ರೂಟು, ಆನ್ಲೇ ಹೋಗುತ್ತೆ. ಇದು ಫುಲ್ಲು ಆಫ್ ರೋಡ್ ಆ್ಯಕ್ಚುಲಿ. ಸೊ ಹಿಂಗೆ ಹೋದರೆ ಉಂಬ್ಲಿಂಗ್ಲ. ದಿಸ್ ಇಸ್ ದ ಮೇನ್ ಟ್ರಯಲ್ ಆಫ್ ರೋಡ್. ವಾಂಟ್ ಟು ಎಂಜಾಯ್ ಇಟ್. ಕ್ರೇಜಿ ಹೆಂಗಿರುತ್ತೆ ನೋಡೋಣ. ಇದು ರೋಡ್ ತೋರಿಸ್ತಾ ಇಲ್ಲ ನಮಗೆ, ಮ್ಯಾಪ್ ಹಾಕಿದ್ರೂ ಈ ರೋಡ್ ಡಿಟೆಕ್ಟ್ ಮಾಡೋಲ್ಲ. ಇಲ್ಲ ಹೆಂಗೆ ಈ ಕಡೆನಾ? ಎಲ್ಲಿ? ಹಂಗೆ ಹೋಗ್ಬೇಕೆ, ಹಿಂಗೆ ಹೋಗೋದು ರೋಡ್ ಇರೋದು. ಇಲ್ಲಿವರು ಬಂದಿಲ್ಲ, ಇವರು ಕಾಯೋದೇ ಆಗೋಯ್ತು ನಮ್ಮ ಲೈಫೆಲ್ಲ. ಓಯ್ ಪ್ರಪಂಚ ಬ್ಯೂಟಿ. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂದ ಮಿತ್ರರು. ಓ ಮೈ ಗಾಡ್, ಪಾತಾಳ.
ಕ್ರೇಜಿ ಕ್ರೇಜಿ ಬ್ಯೂಟಿ. ಹೊಡಿ ಹೊಡಿ ಸುಂದರ ಇರೋ ಮಜಾ ಮಾಡ್ರಿ. ಕಾನ್ಫಿಡೆನ್ಸೇ ಬೇರೆ. ಓ ಓ ಓ ಓ ಓ ಓ ಹೆಂಗೋದು ಚೆನ್ನಾಗಿದೆಯಲ್ಲ. ಇರಲಿ ಮತ್ತೆ ಬರೋದು ಅದಕ್ಕೆ ಆಫ್ ಮಾಡೋದೆ. ಅಪ್ಪ ಹೇಳಿ. ಅಲ್ಲಿಂದ ಬಂದು ಇನ್ನು ವಾಟರ್ ರೆಸ್ಟ್ ಮಾಡಿಕೊಂಡು ರೆಕಾರ್ಡೇ ಮಾಡ್ಕೊಂಡಿದ್ದ ಕರ್ಮಕಾಂಡಕ್ಕೆ. ಫೈನಲಿ ಡನ್ ವಾಟರ್ ಕ್ರಾಸಿಂಗ್. ರುಸ್ತಮ್ ಭೈರವ ಇಬ್ಬರು ಡನ್. ಅವರೆಲ್ಲ ಹಂಗೆ ಹೋಗ್ಬಿಟ್ರು. ಮತ್ತು ಹಿಂಗೆ ಬರೋದು ಹಿಂಗೆ ನೋಡಿ. ಟ್ರ್ಯಾಕ್ಸ್ ನೋಡಿದ್ವಿ ಬಂದಿದೆ ಕಾರ್ಸ್. ಅದೇ ಕಾರಣ ಬಂದಿದೆ. ಇಲ್ಲೆಲ್ಲ ಹೆವಿ ಆ್ಯಕ್ಟಿವಿಟೀಸ್ ಮಾಡೋದೇ ಕಷ್ಟ. ಉಸಿರು ಹಂಗೆ ಹಿಡಿಯುತ್ತೆ. ಎರಡು ಥರ ಟ್ರ್ಯಾಕು ಹೋಗ್ತಾ ಫೋರ್ಚುನರ್ ಪಾಸು, ರಿಟರ್ನ್ ಬರ್ತಾ ಫುಲ್ ಆಫ್ ರೋಡು. ಎರಡು ಮುಗಿಸ್ಕೊಂಡು ಬಂದ್ಬಿಟ್ರಿ ಕ್ರೇಜ್ ಇತ್ತು. ಎರಡು ಥರ ಆಗೋಯ್ತು ಇವತ್ತು ಎಂಟೈರ್ ಡೇ. ಸೊ ಯಾರು ಉಮ್ಮಿಂಗ ಪ್ಲ್ಯಾನ್ ಮಾಡ್ತಿದ್ರೆ ಇವೆರಡು ಟ್ರ್ಯಾಕು ಮಾಡೋದು ಮಾತ್ರ ಮಿಸ್ ಮಾಡಿಬಿಡಿ. ಒಂದಿನ ಬಂದು ಇಲ್ಲಿ ಸ್ಟೇ ಆಗಲೇಬೇಕು. ಒನ್ ಡೇ ಬಫರ್ ಇಟ್ಕೊಂಡು ಒನ್ ಡೇ ಫುಲ್ಲು ಉಮ್ಮಿಂಗ ಪಾಸ್ಗೆ ಬೇಕು ನಮಗೆ. ಇಲ್ಲಾಂದರೆ ಆಗಲ್ಲ ಎರಡು ಟ್ರ್ಯಾಕು ಮಾಡೋದಕ್ಕೆ. ಸೊ ಈಗ ಸ್ಟೇ ಹೋಗ್ತೀವಿ.
ಇನ್ನೇನಿಲ್ಲ ಪ್ಲ್ಯಾನು, ಜಸ್ಟ್ ಚಿಲ್ ಔಟ್ ಎಂಜಾಯಿಂಗ್ ಅಷ್ಟೇ. ನೆಕ್ಸ್ಟ್ ಲೋಕಲ್ ಸಿಗೋಣ.